ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿರುವ ದರ್ಶನ್ ರನ್ನ ಪ್ರತಿ ಸೋಮವಾರದಂತೆ ಇವತ್ತು ಕೂಡ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿದ್ದಾರೆ. ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ರನ್ನ ಭೇಟಿಯಾಗಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ಹಾಗೂ ದರ್ಶನ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅವರು. ಆತ ದರ್ಶನ್ಗೆ ಆರೋಗ್ಯ ತಪಾಸಣೆಯನ್ನು ಜೈಲು ವೈದ್ಯಾಧಿಕಾರಿಗಳು ನಡೆಸಿದ್ದಾರೆ. ಬೆನ್ನು ನೋವು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಆರೋಗ್ಯ ತಪಾಸಣೆಯನ್ನು ಇವತ್ತು ಕೂಡ ವೈದ್ಯಾಧಿಕಾರಿಗಳು ನಡೆಸಿದ್ದಾರೆ. ಇನ್ಫ್ಯಾಕ್ಟ್ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಹೆಲ್ತ್ ಕಂಡೀಷನ್ ಹೆಂಗಿದೆ ಅಂತ ಮನವರಿಕೆಯನ್ನ ಇವತ್ತು ಮಾಡಿಸ್ಕೊಟ್ಟು ಅವರು ಸ್ಕ್ಯಾನಿಂಗ್ ಅಥವಾ ಸರ್ಜಿಕಲ್ ಆಪರೇಷನ್ ಓಕೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಜುವಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಬ್ಲೂ ಟಿ ಶರ್ಟ್ನಲ್ಲಿ ಇವತ್ತು ದರ್ಶನ್ ಕಾಣಿಸ್ತಾ ಇದ್ದಾರೆ. ಪತ್ನಿಯನ್ನ ನೋಡೋದಕ್ಕೆ ಸಂದರ್ಶಕರ ಕೊಠಡಿಗೆ ಹೋಗುವ ಸಂದರ್ಭಕ್ಕೂ ಮುಂಚೆ ದರ್ಶನ್ ಕಂಡು ಬಂದಿದ್ದು ಹೀಗೆ. ಪ್ರತಿ ಸೋಮವಾರ ಕೂಡ ವಿಜಯಲಕ್ಷ್ಮಿ ಅವರು ಅವರ ದರ್ಶನ್ ಅವರ ಸಹೋದರರ ಜೊತೆ ಬರೋದು ಅಥವಾ ಅವರ ಫಸ್ಟ್ ಸರ್ಕಲ್ ಜೊತೆ ಬರೋದನ್ನ ನಾವು ನೋಡ್ತಾ ಬರ್ತಾ ಇದ್ವಿ. ಸೊ ಈಗಲೂ ಕೂಡ ಅವರ ಫಸ್ಟ್ ಸರ್ಕಲ್ನ ಜೊತೆಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಹೆಲ್ತ್ ಕಂಡೀಷನ್ ಕುರಿತಂತೆ ವೈದ್ಯಾಧಿಕಾರಿಗಳ ಮಾಹಿತಿಯನ್ನು ಕೊಟ್ಟು ಶೀಘ್ರಾತಿ ಶೀಘ್ರ ಸ್ಕ್ಯಾನಿಂಗ್ ಮತ್ತು ಸರ್ಜಿಕಲ್ ಆಪರೇಷನ್ನ ಅಗತ್ಯತೆ ಕುರಿತಂತೆ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಅವ್ರ ಮನವರಿಕೆ ಆದ ಬಳಿಕ ಅವರು ಕನ್ವಿನ್ಸ್ ಮಾಡ್ತಾರೆ ದರ್ಶನ್ಗೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ವಿಜಯಲಕ್ಷ್ಮಿ ಅವರ ಜೊತೆಗೆ ಇನ್ನಿಬ್ರು ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ದರ್ಶನ್ ಆಪ್ತ ವಲಯದಲ್ಲಿರೋರು ಅವ್ರನ್ನ ಭೇಟಿ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಬಟ್ ಒಂದು ಸಲಕ್ಕೆ ರಕ್ತ ಸಂಬಂಧಿಗಳಿಗೆ ಮತ್ತೆ ತೀರಾ ಕ್ಲೋಸ್ಡ್ ಸರ್ಕಲ್ಗೆ ಅವಕಾಶ ಇರುತ್ತೆ ಅಂತ ಹೇಳಲಾಗತ್ತೆ. ಒಂದು 5 ಜನ ಹೋಗ್ಬೋದು ಒಂದೇ ಸಲಕ್ಕೆ ಭೇಟಿಗೆ ಅಂತ ಹೇಳಿ. ಸಂದರ್ಶಕರ ಕೊಠಡಿಗೆ ಹೋಗೋಕ್ಕೂ ಮುಂಚೆ ದರ್ಶನ್ ಕೂಲಾಗಿ ಕಾಣಿಸ್ತಾ ಇದ್ದಾರೆ. ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ಗೆ ಬೆನ್ನು ನೋವು ಉಲ್ಬಣಿಸ್ತಾ ಇದೆ. ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಆರೋಪಿ ದರ್ಶನ್ ನಿರಾಕರಿಸ್ತಾ ಇದ್ದಾರೆ. ವೈದ್ಯರು ಹಾಗೂ ಜೈಲು ಸಿಬ್ಬಂದಿ ಎಷ್ಟೇ ರೀತಿಯಾಗಿ ಸ್ಕ್ಯಾನಿಂಗ್ನ ಅಗತ್ಯತೆ ಬಗ್ಗೆ ಹೇಳಿದ್ರು ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪೇನ್ ಕಿಲ್ಲರ್ ಮಾತ್ರೆ ಕೊಡಿ ಸಾಕು ಅಂತ ಆರೋಪಿ ದರ್ಶನ್ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಬೇಲ್ ಸಿಗುತ್ತೆ ಅನ್ನೋ ಅತಿಯಾದ ವಿಶ್ವಾಸ. ಸೊ ತಾತ್ಕಾಲಿಕವಾಗಿ ನಾನು ಪೇಯ್ನನ್ನು ತಡ್ಕೊಳ್ತೀನಿ, ಅದಾದ ನಂತರ ಬೆಂಗಳೂರಿಗೆ ಹೋಗ್ಬಿಡ್ತೀನಿ ನಾನು ಅಂತ ವಿಶ್ವಾಸದಲ್ಲಿ ಹಿರಿ ಹಿಗ್ತಾ ಇದ್ದಾರೆ. ಆಮೇಲೆ ಅವರ ಮುಖಭಾವದಲ್ಲಿ ಕೂಡ ಕಾಣಿಸ್ತಾ ಇದೆ ನಿಮಗೆ ತೀರಾ ಕೂಲ್ ಆಗಿದ್ದಾರೆ, ಟೆನ್ಷನ್ ಫ್ರೀ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಇಷ್ಟು ದಿನಗಳಿಗೆ ಹೋಲಿಸಿದ್ರೆ ಇವತ್ತು ತುಂಬ ಸ್ಮೈಲ್ ಮಾಡಿಕೊಂಡೆ ಮುಂದಕ್ಕೆ ಬರ್ತಾ ಇದ್ದದನ್ನು ನೀವು ಗಮನಿಸ್ತಾ ಇದ್ದೀರಾ. ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಕೂಡ ದರ್ಶನರನ್ನ ಭೇಟಿಯಾಗೋದು ನೋಡ್ಕೊಂಡು ಬಂದಿದ್ದೀವಿ. ವಿಜಯಲಕ್ಷ್ಮಿ ಅವರಿಗೆ ಒಂದೊಂದ್ಸಲ ದರ್ಶನ್ ಅವರ ಸಹೋದರ ಸಾಥ್ ಕೊಟ್ರೆ, ಇನ್ನು ಕೆಲವು ಟೈಮ್ ದರ್ಶನ್ಗೆ ಸಂಬಂಧಪಟ್ಟಂತಹ ಅಥವಾ ವಿಜಯಲಕ್ಷ್ಮಿ ಅವರ ಫಸ್ಟ್ ಸರ್ಕಲ್ನಲ್ಲಿ ಇರುವಂತಹ ಸ್ನೇಹಿತರು ಬರೋದನ್ನು ನಾವು ನೋಡಿದ್ದೀವಿ. ಈಗಲೂ ಅಷ್ಟೇ ಬ್ಲೂ ಟಿ ಶರ್ಟ್ನಲ್ಲಿ ದರ್ಶನ್ ಸಂದರ್ಶಕರ ಕೊಠಡಿಗೆ ಹೋಗೋ ಸಂದರ್ಭ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಅಂಬರೀಶ್. ವಿಜಯಲಕ್ಷ್ಮಿಗೆ ವೈದ್ಯಾಧಿಕಾರಿಗಳು ಮನವರಿಕೆ ಮಾಡಿಕೊಡ್ಬೇಕಾಗಿರೋದು ತೀರಾ ಅಗತ್ಯ ಈಗ. ಯಾಕಂದ್ರೆ ವಿಚಾರಣಾಧೀನ ಕೈದಿ ಇರ್ಬೋದು ಅಥವಾ ಕನ್ವಿಕ್ಟೆಡ್ ಕೈದಿ ಇರ್ಬೋದು, ಇಬ್ಬರಿಗೂ ಜೈಲಲ್ಲಿ ಬದುಕುವಂತಹ ಸ್ವಾತಂತ್ರ್ಯ, ಆರೋಗ್ಯಯುಕ್ತವಾಗಿ ಬದುಕುವಂತಹ ಸ್ವಾತಂತ್ರ್ಯವನ್ನು ಒದಗಿಸ್ಕೊಡ್ಬೇಕಾಗಿರೋದು ಅಡ್ಮಿನಿಸ್ಟ್ರೇಷನ್ಗೆ ಬಿಟ್ಟಿದ್ದು. ಬಟ್ ಇಲ್ಲಿ ಇವ್ರ ಕೇಸ್ನಲ್ಲಿ ಹಠ ಅನ್ನೋದು ಅಡ್ಡ ಬರ್ತಾ ಇದೆ. ಸೊ ಹೆಂಗ್ ಮನವರಿಕೆ ಮಾಡಿಕೊಡ್ತಾರೆ, ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಕುತೂಹಲ. ಮಮತಾ, ಕಳೆದ 1 ವಾರದಿಂದಲೂ ಸಹಿತ ಜೈಲಿನ ಅಧಿಕಾರಿಗಳು ಇದೇ ಮಾತನ್ನ ದರ್ಶನ್ ಅವ್ರಿಗೆ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ನೀವು MRI ಸ್ಕ್ಯಾನರ್ ಮಾಡಿಸ್ಕೊಳ್ಬೇಕು, ಅದಾದ್ಮೇಲೆ ಸರ್ಜರಿನೂ ಕೂಡ ಮಾಡಿಸ್ಕೊಳ್ಬೇಕು. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅದೆಷ್ಟೇ ಮನವರಿಕೆಯನ್ನು ಮಾಡಿಕೊಟ್ರು ಸಹಿತ ಕೊಲೆ ಆರೋಪಿ ದರ್ಶನ್ ಒಪ್ತಾ ಇಲ್ಲ. ಯಾಕಂದ್ರೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಸರ್ಜರಿ ಮಾಡಿಸ್ಕೊಳ್ತೀನಿ, MRI ಸ್ಕ್ಯಾನರ್ ಮಾಡಿಸ್ಕೊಳ್ತೀನಿ, ಅಲ್ಲಿವರೆಗೂ ನಾನು ಯಾವುದೇ ಕಾರಣಕ್ಕೂ ಸಹಿತ ಯಾವುದೇ ಆಸ್ಪತ್ರೆಗಳಿಗೆ ಹೋಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹಠ ಹಿಡಿದಿದ್ದಾರೆ. ಇದು ಜೈಲಿನ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದ ತಲೆನೋವಾಗಿದೆ. ಇದೇ ಕಾರಣಕ್ಕೋಸ್ಕರ ಜೈಲಿನ ಅಧಿಕಾರಿಗಳು ಮತ್ತು ಅದರ ಅಂದ್ರೆ ವೈದ್ಯರ ಒಂದು ಮಾಹಿತಿಯನ್ನು ಪಡೆದುಕೊಂಡು ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ರು. ಬಹುತೇಕ ಅಂದ್ರೆ ನಿನ್ನೆನೆ ಸಹಿತ ವಿಜಯಲಕ್ಷ್ಮಿ ಅವರು ಬರಬೇಕಾಗಿತ್ತು, ಆದ್ರೆ ನಿನ್ನೆ ರಜೆ ಆಗಿದ್ರಿಂದ ಇವತ್ತು ಬಂದಿದ್ದಾರೆ. ಪ್ರಮುಖವಾಗಿ ದರ್ಶನ್ ಅವ್ರಿಗಿರುವಂತಹ ಬೆನ್ನು ನೋವಿನ ಸಮಸ್ಯೆ, ಮತ್ತೊಂದು ಕಡೆಗೆ ಬೆನ್ನಿನ ಮೂಳೆಗಳಲ್ಲಿ ಊತ ಬರ್ತಾ ಇರೋದೇನಿದೆ, ಈ ಎಲ್ಲ ವಿಚಾರಗಳನ್ನ ವಿಜಯಲಕ್ಷ್ಮಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದೇ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದ್ದು. ದರ್ಶನ್ ಅವರಿಗೆ ತದನಂತರದಲ್ಲಿ ಅಂದ್ರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ MRI ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಅದಾದ್ಮೇಲೆ ಒಂದ್ ವೇಳೆ ವೈದ್ಯರೇನಾದ್ರೂ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಸಲಹೆಯನ್ನು ನೀಡಿದ್ರೆ ಖಂಡಿತವಾಗಿಯೂ ಸಹಿತ ಅವೆಲ್ಲವನ್ನು ಕೂಡ ಮಾಡಿ ಅನ್ನುವಂತ ರೀತಿಯಲ್ಲಿ ಮನವಿಯನ್ನ ಮಾಡಿಕೊಳ್ಳೋದಕ್ಕೋಸ್ಕರ ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ಎಲ್ಲ ಒಂದ್ ಕಡೆಗೆ ಕೊಲೆ ಆರೋಪಿ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ ಇದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನೇನು ಇದೇ ಸೆಷನ್ ಕೋರ್ಟ್ ನಲ್ಲಿ ವಾದ ನಡೀತಾ ಇದೆ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೇ ಸಂದರ್ಭದಲ್ಲಿ ನನಗೆ ಜಾಮೀನು ಸಿಕ್ಕೇ ಬಿಡುತ್ತೆ, ಅದಾದ್ಮೇಲೆ ನಾನು ಬೆಂಗಳೂರಿಗೆ ಹೋದ್ಮೇಲೆ MRI ಸ್ಕ್ಯಾನ್ ಮಾಡಿಸ್ಕೋಬೇಕು, ಅದಾದ್ಮೇಲೆ ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನುವಂತ ಹೆಚ್ಚಾದ ಆತ್ಮವಿಶ್ವಾಸದಲ್ಲಿ ಇರೋದ್ರಿಂದಾನೇ ಈಗ ಜೈಲಿನ ಅಧಿಕಾರಿಗಳು ಹೇಳುವಂತ ಮಾತುಗಳನ್ನು ಕೇಳ್ತಲ್ಲ. ಮತ್ತೊಂದು ಕಡೆಗೆ ವೈದ್ಯರು ಸಹಿತ ಸಲಹೆ ಕೊಟ್ಟಿದ್ದಾರೆ, ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ, ಒಂದ್ ವೇಳೆ ನಿರ್ಲಕ್ಷ್ಯ ಮಾಡಿದ್ದೆ ಆದ್ರೆ ಮತ್ತೆ ಮುಂದೆ ದೊಡ್ಡ ಮಟ್ಟದ ನೋವಾಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು ಸಹಿತ ಆರೋಪಿ ದರ್ಶನ್ ಅವರು ಸದ್ಯಕ್ಕೆ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ಮಾತ್ರ ಕೊಡಿ ಅನ್ನುವಂತ ಸಲಹೆಯನ್ನ ಅಂದ್ರೆ ಮಾತನ್ನು ಹೇಳಿದ್ರು. ಹೀಗಾಗಿ ಇದೆಲ್ಲವನ್ನು ಕೂಡ ಅವಾಯ್ಡ್ ಮಾಡಬೇಕು, ಅವ್ರಿಗೆ ಆದಷ್ಟು ಬೇಗ ಸರ್ಜರಿನ ಮಾಡಿಸಬೇಕು. ಇದಕ್ಕೆ ಒಪ್ಪಿಸಬೇಕಾದ್ರೆ ಕುಟುಂಬಸ್ಥರಿಂದ ಮಾತ್ರ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ಇದೀಗ ಜೈಲಿನ ಅಧಿಕಾರಿಗಳು ವಿಜಯಲಕ್ಷ್ಮಿ ಅವರನ್ನ ಕರೆಸಿದ್ದಾರೆ. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.